ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ರಕ್ಷಕನಾದ ಕ್ರಿಸ್ತೇಸು ಸ್ವಾಮಿಯ ಅತಿ ಶ್ರೇಷ್ಠವಾದಂಥ ನಾಮದಲ್ಲಿ ಪ್ರಿಯರಾದ ದೇವ ಜನರೇ, ನಿಮ್ಮೆಲ್ಲರನ್ನು ಕೂಡ ನಾವು ವಂದಿಸ್ತೇವೆ ಮತ್ತು ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಆಮಂತ್ರಿಸುತ್ತೇವೆ ಈ ವಾಕ್ಯ ಧ್ಯಾನದ ಸಮಯಕ್ಕೆ. ನಿಮ್ಮಲ್ಲಿ ಅನೇಕರು ಶಿಸ್ತಿನಿಂದ ಕ್ರಮವಾಗಿ ಈ ವಾಕ್ಯ ಧ್ಯಾನಗಳಲ್ಲಿ ಪಾತ್ರ ತೆಗೆದುಕೊಳ್ಳುತ್ತಾ ಬಂದಿದ್ದೀರಾ ಮತ್ತು ಈ ರೀತಿಯಾಗಿ ಮಾಡಿದಂಥವರು ನೀವು ಖಂಡಿತವಾಗಿಯೂ ವೈಯಕ್ತಿಕವಾಗಿ ಮತ್ತು ಕುಟುಂಬವಾಗಿ ಆಶೀರ್ವಾದಗಳ ಮೇಲೆ ಆಶೀರ್ವಾದಗಳನ್ನು ಖಂಡಿತವಾಗಿಯೂ ನೀವು ಹೊಂದಿದ್ದೀರಿ. ದೇವರು ನಿಮ್ಮನ್ನು ಕರುಣೆಯಿಂದ ಕನಿಕರದಿಂದ ಕಂಡಿದ್ದಾನೆ ಮತ್ತು ನೀವು ಕಲಿಯುತ್ತಾ ಬಂದಿರುವಂಥ ದೇವವಾಕ್ಯದ ಸತ್ಯಗಳು ನಿಮ್ಮನ್ನು ಪ್ರೇರೇಪಿಸಿ, ನಿಮ್ಮನ್ನು ಉತ್ತೇಜಿಸಿ, ನಿಮ್ಮ ಆತ್ಮೀಯ ಯಾತ್ರೆಯಲ್ಲಿ, ನಿಮ್ಮ ಆತ್ಮೀಯ ಓಟದಲ್ಲಿ ನಿಮ್ಮನ್ನು ಅವು ಉತ್ತೇಜಿಸುತ್ತಾ ಮುಂದೆ ನಡೆಸುತ್ತಾ ಬಂದಿವೆ ಎಂಬುದಾಗಿ ನಾವು ಖಂಡಿತವಾಗಿ ನಂಬಿದ್ದೇವೆ. ಈ ದಿನ ಕೂಡ ಜೀವವುಳ್ಳಂಥ ದೇವರ ವಾಕ್ಯಗಳ ಕಡೆಗೆ ನಾವು ನೋಡುವುದಕ್ಕಿಂತ ಮೊದಲು ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ನಮ್ಮ ತಲೆಗಳನ್ನು ತಗ್ಗಿಸಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ಜೀವ ಸ್ವರೂಪನೇ, ನಿನ್ನನ್ನು ನಾವು ಈ ಬೆಳಗಿನ ಜಾವದಲ್ಲಿ ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ಎಲ್ಲ ಸ್ತೋತ್ರಕ್ಕೆ ಯೋಗ್ಯನಾಗಿರುವಂಥ ಕರ್ತನು ನೀನಾಗಿದ್ದಿ, ಎಲ್ಲ ಸ್ತುತಿಗೆ ಪಾತ್ರನಾದಂಥ ದೇವರು ನೀನಾಗಿದ್ದಿ ಸ್ವಾಮಿ. ಅದಕ್ಕೋಸ್ಕರವಾಗಿ ಈ ಬೆಳಗಿನ ಜಾವದಲ್ಲಿ ನಮ್ಮ ಜೊತೆಗೆ ಸೇರಿ ಬಂದಿರುವಂಥ ಈ ಪ್ರಿಯ ಸಹೋದರ ಸಹೋದರಿಯರು, ವೈಯಕ್ತಿಕವಾಗಿ ಕುಟುಂಬವಾಗಿ ಸೇರಿ ಬಂದಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ಕರ್ತ ನೀನು ವಿಶೇಷವಾಗಿ ಕರುಣಿಸು, ಅವರನ್ನು ಆಶೀರ್ವದಿಸು. ನಿನ್ನ ದಿವ್ಯ ತೇಜಸ್ಸಿನ ಅಡಿಯಲ್ಲಿ ಕರ್ತನೆ ನೀನು ಅವರಿಗೆ ಆಶ್ರಯವನ್ನು ನೀಡಿ ಈ ಸಮಯದಲ್ಲಿ ಕರ್ತ ಜೀವಳ ವಾಕ್ಯಗಳನ್ನು ಅವರು ಕೈಯಲ್ಲಿ ಹಿಡಿದುಕೊಂಡು ಹೃದಯಗಳನ್ನು ತೆರೆದು ವಾಕ್ಯ ಧ್ಯಾನ ಮಾಡುವುದಕ್ಕೋಸ್ಕರವಾಗಿ ಅವರು ಸಿದ್ಧರಾಗಿರುವಾಗ ನೀನು ಸ್ವಾಮಿ ನಮ್ಮ ಜೊತೆಗೆ ಅವರ ಜೊತೆಗೆ ಮಾತನಾಡು ಎಂಬುದಾಗಿ ನಿನ್ನಲ್ಲಿ ನಾವು ಭಿನ್ನ ಮಾಡಿಕೊಳ್ಳುತ್ತೇವೆ. ಹೌದು ಕರ್ತನೆ, ನಾವು ನಿನ್ನ ವಾಕ್ಯಗಳನ್ನು ತೆರೆದು ಓದುವಂಥ ಸಮಯದಲ್ಲಿ ನಮ್ಮ ಲೌಕಿಕ ಜ್ಞಾನದಿಂದ ಸ್ವಾಮಿ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನಿನ್ನ ಬಳಿಗೆ ನಾವು ಬರುತ್ತೇವೆ ಸ್ವಾಮಿ. ಗ್ರಂಥಕರ್ತನಾಗಿರುವಂಥ ಪರಿಶುದ್ಧಾತ್ಮನ ಸಹಾಯ, ಆತನ ಮಾರ್ಗದರ್ಶನ, ಆತನ ಬೋಧನೆ ನಮಗೆ ಇಲ್ಲದೆ ನಾವು ಏನನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಕರ್ತ. ಅದಕ್ಕೋಸ್ಕರವಾಗಿ ನಿನ್ನ ಮುಂದೆ ಅಡ್ಡ ಬೀಳುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ಕನಿಕರದಿಂದ ನಮ್ಮ ಜೊತೆಗೆ ನೀನು ಮಾತನಾಡು ಎಂಬುದಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಕರ್ತ. ಹೌದು, ಜೀವವುಳ್ಳಂಥ ವಾಕ್ಯಗಳು ನಮ್ಮೊಳಗೆ ಬೀಳುವಾಗ ಸ್ವಾಮಿ ಅವುಗಳು ನಮಗೆ ನಮ್ಮ ಹೃದಯದಲ್ಲಿ ಜೀವಕರವಾದ ನೀರಿನ ಹೊಳೆಯೋಪಾದಿಯಲ್ಲಿ ಅವು ಹರಿದು ನಮ್ಮ ಜೀವಿತಗಳನ್ನು ಆಶೀರ್ವಾದದ ಕಡೆಗೆ, ಇತರರನ್ನು ಕೂಡ ಆಶೀರ್ವಾದದ ಕಡೆಗೆ ನಡೆಸುವಂಥದ್ದಾಗಿದೆ. ಹೀಗಾಗಿ ಸ್ವಾಮಿ ನಮ್ಮ ಜೊತೆಗೆ ನೀನು ಬಾ. ಈ ವಾಕ್ಯ ಧ್ಯಾನದಲ್ಲಿ ನಮಗೆ ನೀನು ಬೋಧನೆ ಮಾಡು. ನಾವು ಕೇವಲ ಕೇಳುವಂಥವರು ಮಾತ್ರ ಆಗಿರದೆ ಅದಕ್ಕೆ ಅನುಗುಣವಾಗಿ ನಡೆಯುವಂಥವರಾಗಿರ್ಲಿಕ್ಕಾಗುವಂತೆ ನೀನು ಕೃಪೆ ಕೊಟ್ಟು ನಡೆಸಿ. ಎಲ್ಲ ಘನಮಾನ ಮಹಿಮೆ ಸ್ತುತಿ ಸ್ತೋತ್ರ ನೀನು ಹೊಂದಬೇಕೆಂಬುದಾಗಿ ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯರಾದ ದೇವ ಜನರೇ, ನಾವು ಕಳೆದ ಕೆಲವಾರು ವಾರಗಳಿಂದ ಧ್ಯಾನ ಮಾಡ್ತಾ ಬಂದಿರುವಂಥ ವಿಶೇಷವಾದಂಥ ವಿಷಯ ಏನಂತಂದರೆ, ಯೇಸು ಕ್ರಿಸ್ತನ ಶಿಲುಬೆಯ ಮೂಲಕವಾಗಿ ಇಂದು ನನಗೆ ನಿನಗೆ ಸಿಗಲು ಶಕ್ತವಾದಂಥ ಸತ್ಯಗಳು ಯಾವುವು, ಆಶೀರ್ವಾದಗಳು ಯಾವುವು ಎಂಬುದನ್ನು, ವಿಶೇಷವಾಗಿ ನಮಗೆ ಸಿಗುವಂಥ ಬಿಡುಗಡೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಮಗೆ ಬಿಡುಗಡೆ ಸಿಗ್ತದೆ ಅನ್ನೋದನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಈ ದಿವಸ ನಾವು ಶಿಲುಬೆಯ ಮೂಲಕವಾಗಿ ನಮಗೆ ನಮ್ಮ ದೈಹಿಕವಾದಂಥ ಕಾಯಿಲೆಗಳ ಮೇಲೆ ಜಯವನ್ನು ಶಿಲುಬೆ ಕೊಡ್ತದೆ ಮತ್ತು ನಮಗೆ ನಮ್ಮ ಆರ್ಥಿಕ ಸಮಸ್ಯೆಗಳ ಮಧ್ಯದಲ್ಲಿ ಆರ್ಥಿಕವಾದ ಬಿಡುಗಡೆಯನ್ನು ಕೊಡುವಂತಹ ಶಕ್ತಿ ಯೇಸುವಿನ ಶಿಲುಬೆಯಲ್ಲಿದೆ ಅನ್ನೋದನ್ನು ನಾವು ಧ್ಯಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಇದಕ್ಕೆ ಪೂರಕವಾಗಿರುವಂಥ ದೇವರ ವಾಕ್ಯ ಯಾವುದಂದರೆ, ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ ಅದರಲ್ಲಿ 18ನೇ ವಚನ. ಅತಿ ಚಿಕ್ಕದಾದಂಥ ಯೇಸು ಕ್ರಿಸ್ತನ ಶಿಲುಬೆ ಮೇಲಿದ್ದಾಗ ನುಡಿದಂಥ ಮಾತುಗಳಲ್ಲಿ ಅತಿ ಚಿಕ್ಕದಾದಂಥ ಮಾತು ಯಾವುದು ಅಂತಂದರೆ, ನನಗೆ ನೀರಡಿಕೆಯಾಗಿದೆ, ಐ ಥರ್ಸ್ಟ್ ಎಂಬುದಾಗಿ ಯೋಹಾನ 19:28 ನಾವು ನೋಡುತ್ತೇವೆ. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಸರ್ವ ಸೃಷ್ಟಿಕರ್ತನಾಗಿದ್ದುಕೊಂಡು ಈಗ ಸಹಾಯಕನಾಗಿ
ತನ್ನನ್ನೇ ಅಸಹಾಯಕನಾಗಿ ಮಾಡಿಕೊಂಡು ಆತನು ಶಿಲುಬೆಗೆ ಜಡಿಯಲ್ಪಟ್ಟವನಾಗಿ ಆ ಮಧ್ಯಾಹ್ನದ ಬಿಸಿಲಿನಲ್ಲಿ ಆ ಕಲ್ವಾರಿ ಬೆಟ್ಟದ ಮೇಲೆ ಇಬ್ಬರು ಕಳ್ಳರ ಮಧ್ಯದಲ್ಲಿ ಆ ಶಿಲುಬೆಯ ಮೇಲೆ ಆತನು ನೇತಾಡುತ್ತಾ ಇರುವಂಥ ಸಮಯದಲ್ಲಿ ಮನುಷ್ಯನಾಗಿ ಆತನಿಗೆ ನೀರಡಿಕೆ ಆಯಿತು. ನಮ್ಮೆಲ್ಲರಿಗೆ ಯಾವ ರೀತಿಯಲ್ಲಿ ಈ ನೀರಡಿಕೆ ಮಧ್ಯಾಹ್ನದ ಸಮಯದಲ್ಲಿ ನಮಗೆ ನೀರಡಿಕೆ ಆಗುವುದು ಸಹಜವೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು 100% ಆತನು ದೇವರೇ ಆಗಿದ್ದ. ಆದರೆ ಅದೇ ಸಮಯದಲ್ಲಿ 100% ಆತನು ಮನುಷ್ಯನೂ ಆತನು ಆಗಿದ್ದ. ಅದನ್ನು ಸಿದ್ಧಾಂತಪಡಿಸುವುದಕ್ಕೆ ಆತನು ಏನನ್ನ ಹೇಳ್ತಾ ಇದ್ದಾನೀಗ? ಆತನು ಹೇಳ್ತಾ ಇದ್ದಾನೆ, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. ನನ್ನ ಪ್ರಿಯರೇ, ಯೆಶಾಯನ ಗ್ರಂಥದಲ್ಲಿ ಪ್ರವಾದಿಯಾದ ಯೆಶಾಯನು 53ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಲ್ಲಿ ನಮಗೆ ಯೇಸು ಕ್ರಿಸ್ತನು ನುಡಿದಂತಹ ಈ ಮಾತಿನ ಬಗ್ಗೆ ಹೆಚ್ಚು ಬೆಳಕನ್ನು ಆತನು ಕೊಡುವ ಆತನಾಗಿದ್ದಾನೆ. ದಯವಿಟ್ಟು ನಿಮ್ಮ ಸತ್ಯವೇದಗಳಲ್ಲಿ ಅದನ್ನು ತೆರೆದು ನೀವು ಓದಬಹುದಾ? ನಿಮ್ಮ ಮನಸ್ಸುಗಳಲ್ಲಿ ಅದನ್ನು ನೀವು ಓದಿಕೊಳ್ಳಿ ಅಥವಾ ಗಟ್ಟಿಯಾಗಿ ಓದಿಕೊಳ್ಳಿ. ನಾನು ನಿಮಗೆ ಅದನ್ನು ಓದುತ್ತೇನೆ. ಯೆಶಾಯ 53ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನನ್ನ ಪ್ರಿಯರೇ, ಇಲ್ಲಿರುವಂಥ ಒಂದು ಮಾತು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಆತನು ಹೊತ್ತ ಹೊರೆಯು ಯಾರ ಸಂಕಟ? ನಮ್ಮ ಸಂಕಟವೇ ಹೌದು. ದೇವರಿಂದ ಆತನು ಬಾಧಿತನಾದನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು. ನನ್ನ ಪ್ರಿಯರೇ, ಈ ಹೊತ್ತು ನಾವು ನಮ್ಮ ದೈಹಿಕವಾದಂಥ ಕುಂದು ಕೊರತೆಗಳ ಮಧ್ಯದಲ್ಲಿ ನಮಗೆ ಯೇಸು ಕ್ರಿಸ್ತನ ದಿವ್ಯವಾದಂಥ ಒಂದು ಬಿಡುಗಡೆಯ ಮಾತು ನಮಗೆ ಇಲ್ಲಿ ಕೇಳಿ ಬರ್ತಾ ಇದೆ. ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಆತನು ಹೇಳ್ತಾ ಇರುವಂಥ ಸಮಯದಲ್ಲಿ ಆತನು ದೈಹಿಕವಾಗಿ ಬಾಧಿಸಲ್ಪಟ್ಟ, ಆತನು ದೈಹಿಕವಾಗಿ ನನ್ನ ಹಾಗೆ ನಿನ್ನ ಹಾಗೆ ಆತನು ಶ್ರಮೆಯನ್ನು ಅನುಭವಿಸಿದ, ಕುಗ್ಗಿಸಲ್ಪಟ್ಟ, ಅವನ ದೇಹದಲ್ಲಿ ಆತನು ಬಾಧಿತನಾದನು, ಅವನು ಪೆಟ್ಟು ತಿಂದನು, ಕುಗ್ಗಿಸಲ್ಪಟ್ಟನು, ಆತನು ದೇಹದಲ್ಲಿದ್ದುಕೊಂಡು ಕುಗ್ಗಿಸಲ್ಪಟ್ಟನು. ಅದೇ ಸಮಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 16 ಮತ್ತು 17 ವಚನಗಳನ್ನು ನಾನು ನಿಮಗೋಸ್ಕರವಾಗಿ ನಾನು ಅಲ್ಲಿ ಓದ್ತೇನೆ. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನೆಲ್ಲ ವಾಸಿ ಮಾಡಿದನು. ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಎಂಬುದಾಗಿ. ನನ್ನ ಪ್ರಿಯರ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ಓದಿದ ಮಾತುಗಳಿಗೆ ಈಗ ಇನ್ನೂ ಹೆಚ್ಚು ನಮಗೆ ವಿಶ್ಲೇಷಣೆಯನ್ನು ಮತ್ತಾಯನು ಇಲ್ಲಿ ನಮಗೆ ಕೊಡುತ್ತಾ ಇದ್ದಾನೆ ಅಲ್ವೇ? ಇಲ್ಲಿ ಆತನು ಹೇಳ್ತಾ ಇರುವಂಥದ್ದು ಏನು? ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡನು, ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯೆಶಾಯನು ಹೇಳಿದಂಥ ಮಾತಿನ ಒಂದು ಸಿದ್ಧಾಂತ ಅಥವಾ ಅದರ ಪುರಾವೆ ಇಲ್ಲಿ ಕೊಡಲ್ಪಟ್ಟಿದೆ. ಏನು? 16ನೇ ವಚನದಲ್ಲಿ ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನೆಲ್ಲ ವಾಸಿ ಮಾಡಿದನು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ನನ್ನ ಪ್ರಿಯರೇ, ಇಲ್ಲಿ ನಾವು ಕಂಡುಕೊಳ್ಳುವಂಥ ಒಂದು ಸತ್ಯ ಯಾವುದು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಆತನು ಹೇಳಿರುವಂಥ ಮಾತು ಯಾವುದು ಅಂತಂದರೆ, ನಮ್ಮ ದೈಹಿಕವಾದಂಥ ಬೇನೆಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು ಎಂಬುದಾಗಿ. ನನ್ನ ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿ ತೀರಿಸಿದಂಥ ದಿವ್ಯವಾದ ವಿಮೋಚನೆಯ ಕಾರ್ಯ ಅದು ಕೇವಲ ಆತ್ಮಿಕವಾದಂಥ ಒಂದು ಕಾರ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳೋದು ನಿಜ. ಅದು ಆತ್ಮೀಯವಾದ ರೀತಿಯಲ್ಲಿ ಪಾಪಿಗಳಾದಂಥ ನಾವು, ಪರಿಶುದ್ಧನಾದಂಥ ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂಥ ನಾವು ಏನಾಯಿತು? ಶಿಲುಬೆಯ ಮೂಲಕವಾಗಿ ಮಧ್ಯಸ್ಥಗಾರನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಒಂದಾಗಿಸಲ್ಪಟ್ಟೆವು, ನಾವು ಒಂದು ಮಾಡಲ್ಪಟ್ಟಿದ್ದೇವೆ ಅಲ್ವೇ? ಇನ್ನೂ ನಾವು ವೈರಿಗಳಲ್ಲ. ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಒಂದು ಮಾರ್ಗ ಸಿದ್ಧವಾಗಿದೆ. ದೇವರು ನಮ್ಮ ಹತ್ತಿರ ಬಂದಿದ್ದಾನೆ. ಗಾಡ್ ಕೇಮ್ ನಿಯರ್ ಎಂಬುದಾಗಿ ಶಿಲುಬೆಯ ಮೂಲಕವಾಗಿ ದೇವರು ನಮಗೆ ಹತ್ತಿರವಾಗಿ ಆತನು ಬಂದಿದ್ದಾನೆ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳಲ್ಪಟ್ಟಿರುವಂಥ ಒಂದು ಸತ್ಯ ಏನು ಅಂತಂದರೆ, ಇಂದು ನಮ್ಮ ದೇಹಗಳಲ್ಲಿ ಇರಬಹುದಾದಂತೆಲ್ಲ ಕುಂದು ಕೊರತೆಗಳು, ದೈಹಿಕವಾದಂಥ ರೋಗಗಳಿರ್ಬೋದು, ಕಾಯಿಲೆಗಳಿರ್ಬೋದು, ಅವುಗಳ ಮೇಲೆ ನಮಗೆ ಜಯವನ್ನು ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಕೊಡಲು ಶಕ್ತನಾಗಿದ್ದಾನೆ.
ಮತ್ತು ದೇವರನ್ನು ನಾವು ನೋಡುವಾಗ ದೇವರು ಎಂಥ ದೇವರು? ಆತನ ಅನೇಕ ಗುಣಲಕ್ಷಣಗಳಲ್ಲಿ ಒಂದು ಗುಣಲಕ್ಷಣ ಯಾವುದು ಅಂತಂದರೆ ಆತನು ಗುಣಪಡಿಸುವಂಥ ಕರ್ತನು ಆತನಾಗಿದ್ದಾನೆ. ನನ್ನ ಪ್ರಿಯರೇ, ಅದನ್ನು ನಂಬ್ತೀರಾ ನೀವು? ಎಂಥ ದೇವರು ಆತನಾಗಿದ್ದಾನೆ? ಗುಣಪಡಿಸುವಂಥ ಕರ್ತನು. ಆದರೆ ನಾವು ಅದನ್ನು ಏನಪ್ಪ, ನನ್ನ ಹಕ್ಕು ಅದು, ದೇವರು ಗುಣಪಡಿಸಲೇಬೇಕು ಎಂಬುದಾಗಿ ನಾವು ಹಕ್ಕಿನಿಂದ ಅದನ್ನು ನಾವು ತೆಗೆದುಕೊಳ್ಳಬಾರದು. ನನ್ನ ಪ್ರಿಯರ ದೇವರ ಮಕ್ಕಳಾಗಿ ನಾವು ಆತನೆಲ್ಲ ಆಶೀರ್ವಾದಗಳಿಗೆ ಪಾತ್ರರೇ ಆಗಿದ್ದೇವೆ, ನಿಜ. ಆದರೆ ಪ್ರಾರ್ಥನೆ ಮಾಡುವಾಗ, ದೇವರಿಂದ ನಾವು ಸಂಗತಿಗಳನ್ನು ಬಯಸುವಾಗ, ವಿಶೇಷವಾಗಿ ಕಾಯಿಲೆಗಳಿಗೆ ವಾಸಿಯನ್ನು ಅಥವಾ ಸ್ವಸ್ಥತೆಯನ್ನು ನಾವು ಬಯಸುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ನಮಗೆ ಕಲಿಸಿದ ಹಾಗೆ ನಾವು ಪ್ರಾರ್ಥಿಸಬೇಕು. ಹೇಗಪ್ಪ ನಾವು ಪ್ರಾರ್ಥಿಸುವುದು? ನಿನ್ನ ಚಿತ್ತವೇ ನೆರವೇರಲಿ ಎಂಬುದಾಗಿ. ಹಾಗೆ ಅಂತಂದರೆ ನಾವು ನಮ್ಮ ಸ್ವಸ್ಥತೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ, ನಿಜ ಅಲ್ವೇ? ನಾವು ನಂಬೋಣ, ದೇವರು ಗುಣಪಡಿಸುವಂಥ ದೇವರು ಶಿಲುಬೆಯ ಮೂಲಕವಾಗಿ ನಮಗೆ ಕಾಯಿಲೆಗಳಿಗೂ ಕೂಡ ಸ್ವಸ್ಥತೆಯನ್ನು ಘೋಷಣೆ ಮಾಡಿದಂಥ ಕರ್ತನು ಎಂಬುದನ್ನು ನಾವು ನಂಬೋಣ. ಅದರಲ್ಲೇ ಅದು ಖಂಡಿತವಾಗಿಯೂ ನಂಬತಕ್ಕದ್ದೇ ಆಗಿದೆ. ಆದರೆ ನಾವು ಕೊನೆಯದಾಗಿ ನಾವು ಹೇಳಬೇಕಾದದ್ದು ಏನಂತಂದರೆ, ಸ್ವಾಮಿ, ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ. ಪೌಲನು ಕೂಡ ಅದೇ ರೀತಿಯಲ್ಲಿ ತನ್ನ ಜೀವಿತದಲ್ಲಿ ಕೂಡ ಅದನ್ನೇ ಆತನು ಅನುಭವಿಸಿದ ಅಲ್ವೇ? ಹೀಗಾಗಿ ಕ್ರಿಸ್ತನು ನಮ್ಮ ಆತ್ಮಗಳಿಗೆ ರಕ್ಷಕನು ಮಾತ್ರವಲ್ಲ, ನಮ್ಮ ದೇಹಗಳಿಗೂ ಕೂಡ ಆತನು ರಕ್ಷಕನು ಆತನಾಗಿದ್ದಾನೆ. ಪೌಲನ ಜೀವಿತದಲ್ಲಿ ಆತನು ಬೇಡಿಕೊಂಡ ಅಲ್ವೇ? ಆದರೆ ದೇವರು ಆತನಿಗೆ ಕೊಟ್ಟಂಥ ಉತ್ತರ ಯಾವುದು? ನನ್ನ ಕೃಪೆಯೇ ನಿನಗೆ ಸಾಕು. ಪೌಲನೇ, ನನ್ನ ಮಗನೇ, ನನ್ನ ಕೃಪೆ ನಿನಗಿದ್ದರೆ ಸಾಕು. ನಿನ್ನ ದೇಹದಲ್ಲಿ ಶೂಲ, ಅಸ್ವಸ್ಥತೆ, ಕಾಯಿಲೆ ಏನೇ ಇದ್ದರೂ ಕೂಡ ಪರವಾಗಿಲ್ಲ, ನನ್ನ ಕೃಪೆ ನಿನಗೆ ಸಾಕು. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನು ಯೇಸು ಕ್ರಿಸ್ತನ ಕೃಪೆಗೆ ನೀನು ಪಾತ್ರನಾಗಿದ್ದೀಯೋ? ಅಥವಾ ಕೇವಲ ಸ್ವಸ್ಥತೆಯ ಹಿಂದೆ ನೀನು ಓಡುತ್ತಾ ಇದ್ದೀಯೋ? ನೀನು ಕಾಯಿಲೆಯಲ್ಲೇ ಇರಬೇಕೆಂಬುದು ದೇವರ ಚಿತ್ತ ಖಂಡಿತವಾಗಿಯೂ ಅಲ್ಲ. ಆತನು ಗುಣಪಡಿಸ್ತಾನೆ. ಆದರೆ ನಮ್ಮನ್ನು ಕೆಲವು ಸಮಯ ಆತನು ಕಾಯಿಲೆಯ ಅನುಭವದಿಂದ ಆತನು ತೆಗೆದುಕೊಂಡು ಹೋಗ್ತಾನೆ. ಅನೇಕ ರೋಗಗಳ ಮಧ್ಯದಲ್ಲಿ ನಾವು ಹಾದು ಹೋಗಬೇಕಾಗ್ತದೆ. ಆ ಸಮಯಗಳಲ್ಲಿ ನಾವೇನನ್ನು ಅನುಭವಿಸಬೇಕು? ದೇವರ ಕೃಪೆಯನ್ನು ಆಳವಾಗಿ ನಾವು ಅನುಭವಿಸಬೇಕು. ನನ್ನ ಜೀವಿತದಲ್ಲಿ ಕೂಡ ನಾನು ಕಳೆದ ವರ್ಷ ನನಗೆ ಒಂದು ತೆರೆದ ಹೃದಯದ ಚಿಕಿತ್ಸೆ ಆಯಿತು, ಓಪನ್ ಹಾರ್ಟ್ ಸರ್ಜರಿ ಆಯಿತು. ಆ ಸಮಯದಲ್ಲಿ ನನಗೂ ಕೂಡ ಅನೇಕ ಪ್ರಶ್ನೆಗಳು ಬರ್ತಾ ಇದ್ದವು. ಆದರೆ ಆ ಒಂದು ತಿಂಗಳು ನಾನು ಆಸ್ಪತ್ರೆಯಲ್ಲಿದ್ದುಕೊಂಡು ಶಸ್ತ್ರಚಿಕಿತ್ಸೆ ಮತ್ತು ಅದಾದ ನಂತರ ಆದಂತೆಲ್ಲ ಘಟನಾವಳಿಗಳನ್ನು ನಾನು ನೋಡುವಾಗ ಆತನ ಕೃಪೆಯನ್ನು ಆಳವಾಗಿ ಹಿಂದೆಂದೂ ಅನುಭವಿಸದಂಥ ಒಂದು ರೀತಿಯಲ್ಲಿ ಆತನ ಕೃಪೆಯನ್ನು ಆಳವಾಗಿ ಅನುಭವಿಸುವಂಥ ಒಂದು ಅನುಭವದ ಮೂಲಕವಾಗಿ ದೇವರು ನನ್ನನ್ನು ತೆಗೆದುಕೊಂಡು ಹೋದ. ನಾನು ನನ್ನ ಕುಟುಂಬದವರು ಬಹಳ ಒಂದು ಚಿಂತೆಯ ಹಾದಿಯಲ್ಲಿ ಹೋಗಬೇಕಾಯಿತು, ಕೊರತೆಯ ಹಾದಿಯಲ್ಲಿ ಹೋಗಬೇಕಾಯಿತು. ಆದರೆ ಅದೆಲ್ಲರ ಮಧ್ಯದಲ್ಲಿ ನಾವೆಲ್ಲರೂ, ನಾನು, ನನ್ನ ಪತ್ನಿ, ನನ್ನ ಮಕ್ಕಳು, ಕುಟುಂಬಸ್ಥರೆಲ್ಲರೂ ಕೂಡ ನಾವು ಅನುಭವಿಸಿದಂಥ ಒಂದು ಶ್ರೇಷ್ಠ ಸತ್ಯ, ನನ್ನ ಪ್ರಿಯರೇ, ನಾವು ಹೇಳ್ತಾ ಇದ್ದೇವೆ, ಸಾಕ್ಷಿಪೂರ್ವಕವಾಗಿ ನಾವು ಹೇಳ್ತಾ ಇದ್ದೇವೆ, ಏನು ಅದು? ಆತನ ಕೃಪೆಯನ್ನು ಆಳವಾಗಿ ನಾವು ಅನುಭವಿಸಿದ್ದೇವೆ. ಯಾವಾಗ? ಅನಾರೋಗ್ಯತೆ ಇದ್ದಾಗ, ಆರೋಗ್ಯವಂತರಾಗಿ ಸಂತೋಷದಿಂದ ಇದ್ದಾಗ ನಾವು ಎಷ್ಟು ಆತನ ಕೃಪೆಯನ್ನು ಅನುಭವಿಸ್ತೇವೋ ಅದಕ್ಕಿಂತ ಆಳವಾದ ರೀತಿಯಲ್ಲಿ ನಾವು ದೇವರು ನಮ್ಮನ್ನು ಕಷ್ಟದ ಸಮಯದಲ್ಲಿ ತೆಗೆದುಕೊಂಡು ಹೋಗುವಂಥ ಸಮಯದಲ್ಲಿ, ಒಂದು ವೇಳೆ ದೈಹಿಕವಾದಂಥ ಕಷ್ಟ ಇರಬಹುದು, ಆ ಸಮಯದಲ್ಲಿ ಆತನ ಕೃಪೆಯನ್ನು ಆಳವಾಗಿ ನಾವು ಅನುಭವಿಸಲಿಕ್ಕೆ ಸಾಧ್ಯ ಉಂಟು. ಅದನ್ನೇ ಪೌಲನು ತನ್ನ ಜೀವಿತದಲ್ಲಿ ಅನುಭವ ಮಾಡಿದ. ಅದೇ ರೀತಿಯಲ್ಲಿ ಆತನು ನಮಗೂ ಕೂಡ ಆ ಅನುಭವವನ್ನು ಕೊಡಲಿಕ್ಕೆ ಆತನು ಸಿದ್ಧನಾಗಿದ್ದಾನೆ. ಹೀಗಾಗಿ ಪ್ರಕಟಣೆ ಗ್ರಂಥದಲ್ಲಿ ನಮಗೆ ಒಂದು ನಿರೀಕ್ಷೆಯ ಮಾತು ನಮಗೆ ಕೊಡಲ್ಪಟ್ಟಿದೆ. ಪ್ರಕಟಣೆ 21ನೇ ಅಧ್ಯಾಯ 1-4 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಏನಪ್ಪ ಅಲ್ಲಿ? ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ನನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವೂ ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು. ಇನ್ನು ಏನೂ ಇರುವುದಿಲ್ಲ, ಮರಣ ಇರುವುದಿಲ್ಲ, ಇನ್ನು ಏನೂ ಇರುವುದಿಲ್ಲ, ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲ ಇಲ್ಲದೇ ಹೋಯಿತು ಎಂದು ಹೇಳಿತು.
ನನ್ನ ಪ್ರಿಯ ಸಹೋದರ ಸಹೋದರಿ, ಒಂದು ದಿನ ಮುಂದೆ ಬರಲಿಕ್ಕಿದೆ. ನೀನು ನಾನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂಥ ನಾವು, ರಕ್ಷಣೆಯನ್ನು ಅನುಭವಿಸಿದಂಥ ನಾನು ನೀನು, ಯೇಸುವಿನ ಶಿಲುಬೆಯ ಮೂಲಕವಾಗಿ ದೇವರು ನಮಗೆ ಸಿದ್ಧ ಮಾಡಿಕೊಟ್ಟಿರುವಂಥ ವಿಮೋಚನೆಯನ್ನು ಪಶ್ಚಾತ್ತಾಪದ ಮೂಲಕವಾಗಿ ಸ್ವೀಕರಿಸಿ, ಆತನೇ ನನ್ನ ರಕ್ಷಕನು, ನನ್ನ ಒಡೆಯನು ಎಂಬುದಾಗಿ ನಾವು ಯಾರ್ಯಾರು ಆತನನ್ನು ಸ್ವೀಕರಿಸಿ ನಮ್ಮ ಜೀವಿತಗಳಲ್ಲಿ ಆತನನ್ನು ಒಡೆಯನನ್ನಾಗಿ ನಾವು ಇಟ್ಟುಕೊಂಡಿದ್ದೇವೋ, ನಮಗಿರುವಂಥ ಒಂದು ನಿರೀಕ್ಷೆ ಯಾವುದು ಗೊತ್ತಾ? ನಮಗೋಸ್ಕರ ದೇವರು ಆ ನಿತ್ಯ ಬಿಡಾರವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಅಲ್ಲಿ ಏನಿಲ್ಲ, ಕಣ್ಣೀರಿಲ್ಲ, ಅಲ್ಲಿ ಏನಿಲ್ಲ, ಮರಣವಿಲ್ಲ, ಅಲ್ಲಿ ಏನಿಲ್ಲ, ದುಃಖ ಆಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇಲ್ಲ, ಕಾಯಿಲೆಗಳು ಇಲ್ಲ, ರೋಗ ಇಲ್ಲ, ಮರಣ ಇಲ್ಲ. ಅಂಥ ಒಂದು ಸುಂದರವಾದಂಥ ಸಂಭ್ರಮದ ಸ್ಥಳಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಇಲ್ಲಿ ಸಿದ್ಧಗೊಳಿಸುತ್ತಾ ಇದ್ದಾನೆ. ನೀನು ಆತನ ಕೃಪೆಗೆ ಒಳಗೊಂಡವನಾಗಿ ನಿನ್ನ ಆರ್ಥಿಕ ಸಮಸ್ಯೆಗಳಿರ್ಬೋದು, ನಿನ್ನ ದೈಹಿಕ ಸಮಸ್ಯೆ ಇರ್ಬೋದು, ಏನೇ ಇದ್ದರೂ ಕೂಡ ಅವೆಲ್ಲವುಗಳನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿರುವಂಥ ಯೇಸುವನ್ನು ನೀನು ಆಶ್ರಯಿಸಿಕೊಂಡು ನಡೆದರೆ ಆತನ ಕೃಪೆಯನ್ನು ಆಳವಾಗಿ ಅನುಭವಿಸುವಿ. ಕಷ್ಟದಲ್ಲಿದ್ದಾಗಲೂ ಕೂಡ ಆತನ ಮುಖವನ್ನು ನೀನು ದರ್ಶಿಸುತ್ತಾ ನೋಡುತ್ತಾ ಅದರಲ್ಲಿ ನೀನು ಹೆಚ್ಚು ಸಂತೋಷಿಸುತ್ತೀಯೇ ಹೊರತು ನಿನ್ನ ಕಂಪ್ಲೇಂಟ್ಸ್ಗಳನ್ನು ಸ್ವಾಮಿ ನನ್ನನ್ನು ಗುಣಪಡಿಸು, ಅದು ನನಗೆ ಮುಖ್ಯ ಎಂಬುದಾಗಿ ನೀನು ಹೇಳುವುದಿಲ್ಲ. ಆದರೆ ಕಷ್ಟದಲ್ಲಿದ್ದಾಗಲೂ ಕೂಡ ಸ್ವಾಮಿ ನಿನ್ನ ಕೃಪೆ ನನಗೆ ಸಾಕು, ನಿನ್ನ ಕೃಪೆ ಇದ್ದರೆ ನನಗೆ ಸಾಕು ಎಂಬುದಾಗಿ ಹೇಳುವಂಥ ಆ ಆಳವಾದಂಥ ಆತ್ಮೀಯ ಅನುಭವದ ಮೂಲಕವಾಗಿ ದೇವರು ನಮ್ಮನ್ನು ನಡೆಸಿಕೊಂಡು ಹೋಗುವ ಆತನಾಗಿದ್ದಾನೆ. ಹೀಗಾಗಿ ಅಂಥ ಒಂದು ಅನುಭವ ಇವತ್ತು ನಿನ್ನದು ನನ್ನದು ಆಗಬೇಕಾದರೆ ನಾವು ಏನನ್ನು ದೃಷ್ಟಿಸಬೇಕು ನನ್ನ ಪ್ರಿಯರೇ? ಯೇಸುವಿನ ಶಿಲುಬೆಯನ್ನು. ಅಲ್ಲಿ ಆತನು ನುಡಿದಂಥ ಮಾತು ಯಾವುದು? ನನಗೆ ನೀರಡಿಕೆಯಾಗಿದೆ. ಆತನ ದೇಹದಲ್ಲಿ ಆದಂಥ ಬಾಧೆ, ದೇಹದಲ್ಲಿ ಆದಂಥ ಆ ಒಂದು ಬಲಹೀನತೆ, ಅವೆಲ್ಲವುಗಳನ್ನು ಕ್ರಿಸ್ತನು ಅನುಭವಿಸಿದ. ನನ್ನ ನಿನ್ನ ಮೇಲೆ ಬರಬೇಕಾದಂಥ ದಂಡನೆಯನ್ನು ಆತನು ಅನುಭವಿಸಿದ. ಅದರ ಮೂಲಕವಾಗಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಇವತ್ತು ನಾನು ನೀನು ಸಂತೋಷದಿಂದಲೂ ಸಮಾಧಾನದಿಂದಲೂ ನಾವು ಇರಬೇಕಾಗಿದ್ದರೆ ನಮಗಿರುವಂಥ ಒಂದು ಅಪಾರವಾದಂಥ ಒಂದು ಸಂತೋಷದ ಸಂಗತಿ ಯಾವುದಂತಂದರೆ, ಕ್ರಿಸ್ತನು ನನಗೋಸ್ಕರವಾಗಿ ಬಾಧಿಸಲ್ಪಟ್ಟ, ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಈಗ ನನಗೆ ಆತನ ಮೂಲಕವಾಗಿ ಬಿಡುಗಡೆ ಉಂಟು ಎಂಬುದಾಗಿ ನಾವು ಸಂತೋಷಿಸುತ್ತಾ ಆತನ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ನಾವು ನಮ್ಮನ್ನೇ ಭದ್ರನ್ನಾಗಿ ಇಟ್ಟುಕೊಂಡು ನಂಬಿಗಸ್ತರಾಗಿ ನಡೆಯುತ್ತಾ ಆತನನ್ನು ಘನಪಡಿಸುವ ಹಾಗೆ ನಿಮಗೂ ನಮಗೂ ದೇವರು ನಮ್ಮೆಲ್ಲರನ್ನ ಬಲಪಡಿಸಿ ನಡೆಸಲಿ ಎಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.